ರಾಜ್ಯ ರಾಜಧಾನಿಯ ಐಷಾರಾಮಿ ಕ್ಲಬ್ ಒಂದರ ವಿರುದ್ಧ ಪ್ರಧಾನಿ ಕಚೇರಿಗೆ ದೂರನ್ನ ನೀಡಲಾಗಿದೆ. ಬೆಂಗಳೂರಿನ ಪ್ರಖ್ಯಾತ ಬೌಲಿಂಗ್ ಕ್ಲಬ್ನಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿವೆ. ಅಧಿಕಾರಿಗಳು ಯಾವುದೇ ಅನುಮತಿ ಪಡೆಯದೆ ರಿಯಾಯಿತಿ ದರದಲ್ಲಿ ಸದಸ್ಯರಾಗಿದ್ದಾರೆ. ಇನ್ನು ಕ್ಲಬ್ನಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ದೂರನ್ನ ನೀಡಲಾಗಿದೆ. ಇದರ ಬೆನ್ನಲ್ಲೇ ಕ್ಲಬ್ನ ಅಕ್ರಮದ ಕುರಿತು ಪ್ರಧಾನಿ ಕಾರ್ಯಾಲಯ ರಾಜ್ಯ ಸರ್ಕಾರದ ಬಳಿ ಮಾಹಿತಿಯನ್ನ ಕೇಳಿದೆ. ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಅಗತ್ಯ ತನಿಖೆಯನ್ನ ನಡೆಸುವಂತೆ ಸಹಕಾರ ಸಂಘಗಳ ನಿಬಂಧಕರಿಗೆ ಪತ್ರವನ್ನ ಬರೆದಿದ್ದಾರೆ. ಆರೋಪಗಳು ಏನು, ಬೌಲಿಂಗ್ ಕ್ಲಬ್ ವಿರುದ್ಧ ಕೇಳಿ ಬಂದಿದ್ದು ಅನ್ನುವುದನ್ನ ನೋಡ್ತಾ ಇದ್ದೀರಿ. ಕ್ಲಬ್ ನಿಯಮಗಳನ್ನ ಉಲ್ಲಂಘಿಸಿ 400 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದ್ಯಂತೆ. ಬಾಗೇಪಲ್ಲಿ ಬಳಿ ಕಡಿಮೆ ಬೆಲೆಯ ಜಮೀನನ್ನ ಹೆಚ್ಚಿನ ಬೆಲೆಗೆ ಖರೀದಿಯನ್ನ ಮಾಡಿದೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ. 10 ಕೋಟಿ ರೂಪಾಯಿ ಮೌಲ್ಯದ ಜಮೀನಿಗೆ 90 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತಹ ಆರೋಪವೂ ಕ್ಲಬ್ ವಿರುದ್ಧ ಇದೆ. ಇನ್ನು ಸರ್ಕಾರದಿಂದ ಲೀಸ್ ಪಡೆದಂತಹ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅನ್ನುವಂತಹ ಆರೋಪ ಇದ್ದು, ಕ್ಲಬ್ ಅಕ್ರಮದ ತನಿಖೆ ಮಾಡೋಕೆ ಬಂದವರಿಗೆಲ್ಲ ಕ್ಲಬ್ನ ಸದಸ್ಯತ್ವವನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪವೂ ಕೇಳಿ ಬಂದಿದೆ.